ಇವತ್ತು ಶೂಟಿಂಗ್ ಇತ್ತು ಕೃಷ್ಣ ರುಕ್ಕು. ನಾನು ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದೀನಿ. ನಾನು ಶೂಟಿಂಗ್ ಹೊರಡೋವಾಗ ಮ್ಯಾನೇಜರ್ ಫೋನ್ ಮಾಡಿದರು, ಸರ್ ಶೂಟಿಂಗ್ ಕ್ಯಾನ್ಸಲ್ ಅಂತ. ಯಾಕಪ್ಪ ಕ್ಯಾನ್ಸಲ್? ದಿಲೀಪ್ ಅವ್ರು ಹೋಗ್ಬಿಟ್ರು ಅಂತ. ಯಾವ ದಿಲೀಪು? ಸರ್ ನಮ್ಮ ದಿಲೀಪು ಸರ್. ಬೈದುಬಿಟ್ಟೆ ನಾನು. ಫೋನ್ ಇಟ್ಟೆ, ಬೈದುಬಿಟ್ಟು ಮತ್ತೆ ಫೋನ್ ಮಾಡಿದ್ರು, ಸರ್ ಅಪ್ಪು ಅವ್ರು ಹೋದಾಗ ಹೇಗೆ ನಾನು ನಂಬಲಿಲ್ವೋ, ಆಸ್ಪತ್ರೆಗೆ ಹೋಗಿ ಅವರ ಪಾರ್ಥಿವ ಶರೀರ ನೋಡಿದ ಮೇಲೆ ನನಗೆ ನಂಬಿಕೆ ಬಂತು. ಆ ಥರ ಇವತ್ತು ದಿಲೀಪ್ ಹೋದರು ಅಂದಾಗ ನಾನು ನಂಬಿಕೆ ಆಗಲಿಲ್ಲ. ಕನಿಷ್ಠ 2 ಗಂಟೆ ನಾನು ಸುಮ್ಮನೆ ಕೂತಿದ್ದೆ. ನಾನು ಹೇಗೆ ಬರುತ್ತೆ ಸಾವು ಒಬ್ಬ ಮನುಷ್ಯನಿಗೆ? ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ, ಯಾವ ದುರಭ್ಯಾಸಗಳಿಲ್ಲ, ತುಂಬ ಚೆನ್ನಾಗಿದ್ರು, ತುಂಬ ಆ್ಯಕ್ಟಿವ್ ಆಗಿದ್ದರು. ಸಾವು ಇಷ್ಟು ಸುಲಭವಾಗಿ ಬರುತ್ತಾ ಅಂತ ಗಾಬರಿ ಆಗೋದು. ದಿಲೀಪ್ ನನಗೆ ಸುಮಾರು ಒಂದು 20 ವರ್ಷಗಳ ಪರಿಚಯ. ಅವ್ರ ಜೊತೆಲಿ ಒಂದು ರಿಯಾಲಿಟಿ ಶೋ ಮಜಾ ಭಾರತ ಮಾಡಿದೆ. ಅದಕ್ಕೆ ಮೊದಲು ಅವರು ಕಲಾವಿದರಾಗಿದ್ದರು. ಭಾಳಷ್ಟು ಸಲ ಭೇಟಿಯಾಗಿದ್ದೆ ನಾನು. ಪಾರು ನನ್ನ ಅವರ ಮಧ್ಯೆ ಸಂಬಂಧವನ್ನು ತುಂಬ ಹತ್ತಿರ ಮಾಡಿದ್ದು. ಪಾರು ನನ್ನನ್ನು ಒಂದು ಹೊಸ ರೂಪದಲ್ಲಿ ಅವರು ನೋಡಿದ್ರು, ಹೊಸ ರೀತಿಯಲ್ಲಿ ನನಗೊಂದು ಹೊಸ ಇಮೇಜನ್ನು ಕೊಟ್ಟರು ಪಾರುಜಿ ಧಾರಾವಾಹಿ ಮುಖಾಂತರ. ಅದಾದ ನಂತರ ಕೃಷ್ಣ ರುಕ್ಕು, ಇದರಲ್ಲಿ ತುಂಬ ಒಳ್ಳೆಯ ಪಾತ್ರ. ತುಂಬ ಟ್ಯಾಲೆಂಟೆಡ್ ಹುಡುಗ, ತುಂಬ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್. ಒಬ್ಬ ಡೈರೆಕ್ಟರ್ ಆಗುವಂಥ ಎಲ್ಲ ಲಕ್ಷಣಗಳಿತ್ತು. ಕಲಾವಿದನಾಗಿ, ಬರಹಗಾರನಾಗಿ, ಒಬ್ಬ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಸದಾ ಹಸನ್ಮುಖಿ, ನಗ್ನಗ್ತಾ ಇರ್ತಾಯಿದ್ರು. ಎಷ್ಟೇ ಒತ್ತಡಗಳಿದ್ದರೂ ಕೂಡ ಭಾಳ ಕೂಲಾಗಿ ಹ್ಯಾಂಡ್ಲ್ ಮಾಡ್ತಿದ್ದಂಥ ವ್ಯಕ್ತಿ ಇವತ್ತು ಖಂಡಿತ ಈ ಶಾಕಿಂದ ಹೊರಗಡೆ ಬರೋಕ್ಕೆ ಭಾಳ ಸಮಯ ಬೇಕು. ದಿಲೀಪ್ ಅವರು ಬಹಳ ವರ್ಷಗಳ ಕಾಲ ನಮ್ಮೆಲ್ಲರ ಜೊತೆಲಿ ಇರ್ತಾರೆ. ಅವರು ಅಷ್ಟೇ. ಒಂದು ಅಜಾತ ಶತ್ರು ಅಂತ ಹೇಳ್ಬೋದು. ಆ ಒಂದು ಎಲ್ಲ ಈಕೋ ಫ್ರೆಂಡ್ಲಿ ಆಗಿ ಇಡೀ ಇಂಡಸ್ಟ್ರೀಲಿ ಜನ ಸಂಪಾದನೆ ಮಾಡಿದ್ರು, ಎಲ್ಲರ ಪ್ರೀತಿ ಪಾತ್ರರಾಗಿದ್ದರು. ಬಟ್ ಇವತ್ತು ಅವರ ಅಗಲಿಕೆ ಇಡೀ ನಮ್ಮ ಟಿ ವಿ ಇಂಡಸ್ಟ್ರಿಗೆ, ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಎರಡೂ ಒಂದು ಆಘಾತ ತಂದಿದೆ. ಏನು ಮಾತಾಡಬೇಕಂತ ಗೊತ್ತಿಲ್ಲ. ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೂ ಆ ನೋವನ್ನು ಬಸೋ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಆ್ಯಕ್ಚುಲಿ ದಿಲೀಪ್ ಅವರು ತುಂಬ ಹಂಬಲ್ ಪರ್ಸನ್. ಅವ್ರ ಗುಣ ಎಷ್ಟು ಒಳ್ಳೆಯದಂದರೆ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ತುಂಬ ಆತ್ಮೀಯರು. ನನಗೆ ಸುಮಾರು ವರ್ಷಗಳಿಂದ ಗೊತ್ತು. ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀವಿ, ಸೀರಿಯಲಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಒಂದು 2 ಮಂತ್ಸಿಂದ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಮಾತಾಡಿಕೊಂಡು ಮೊನ್ನೆನೂ ಕೂಡ ಮಾತಾಡಿದೆ. ಮೊನ್ನೆ ನೈಟ್ ಮಾತಾಡಿದೆ. ಡೈಲಿ ಮೆಸೇಜ್ಗಳು. ಒಂದು ಒಳ್ಳೆ ಪರ್ಸನ್ನು, ಒಂದು ಒಳ್ಳೆ ಟೆಕ್ನಿಷಿಯನ್, ಮತ್ತು ಒಂದು ಒಳ್ಳೆ ಆರ್ಟಿಸ್ಟು, ಪ್ರೊಡ್ಯೂಸರು ಎಲ್ಲ. ದಿಲೀಪ್ ಅವರು ಸಡನ್ನಾಗಿ ಇಲ್ಲ ಅಂದಾಗ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ, ನಿಜವಲ್ಲೂ ನಂಬೋಕ್ಕಾಗಿಲ್ಲ. ಬೆಳಗ್ಗೆ ಮೆಸೇಜ್ ನೋಡ್ತಾ ಇದ್ದೀನಿ, ಗ್ರೂಪಲ್ಲಿ ಬಂತು, ಏನು ದಿಲೀಪ್ ಅವ್ರು ಇಲ್ವಾ? ನಿಜವಲ್ಲೂ ನನಗೆ ಎಷ್ಟು ಶಾಕ್ ಆಯಿತು ಅಂದರೆ ನಂಬೋಕ್ಕಾಗ್ತಾಯಿಲ್ಲ. ನಮಗೆ ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋದಾಗ ಯಾವ ಥರ ಶಾಕ್ ಆಯಿತು, ಅದೇ ರೀತಿ ಒಬ್ಬ ವ್ಯಕ್ತಿ, ಅಷ್ಟು ಫಿಟ್ಟಾಗಿದ್ದ ವ್ಯಕ್ತಿ ಸಡನ್ನಾಗಿಲ್ಲ ಅಂದರೆ ಏನರ್ಥ? ಸೊ ಇದು ತಡ್ಕೊಳಕ್ಕಾಗದೇ ಇರೋಂಥ ಒಂದು ವಿಚಾರ. ನಿಜವೂ ಅವರ ಕುಟುಂಬ ಹೇಗೆ ತಡ್ಕೊಳುತ್ತೋ, 2 ಹೆಣ್ಮಕ್ಳಿದ್ದಾರೆ ಅವ್ರಿಗೆ, ಅವ್ರ ಮನೆಯವ್ರಿಗೆ ನಿಜವಲ್ಲ ದೇವರು ಧೈರ್ಯ ಕೊಟ್ಟು ಕುಟುಂಬನ ಕಾಪಾಡಬೇಕು. ಒಂದು ಚಿತ್ರರಂಗಕ್ಕೆ ಮತ್ತು ಟಿ ವಿ ಮಾಧ್ಯಮಕ್ಕೆ ಒಂದು ದೊಡ್ಡ ಹೊಡೆತ. ನಿಜವಲ್ಲೂ ದಿಲೀಪ್ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ಈಗಲೂ ನನ್ನ ಕೈಲಿ ಜೀರ್ಣಿಸ್ಕೊಳಕ್ಕಾಗ್ತಾಯಿಲ್ಲ, ಅವರಿಲ್ಲ ಅನ್ನೋದು. ಅಷ್ಟು ಆತ್ಮೀಯರು ನಾವು ಭಾಳ ವರ್ಷಗಳಿಂದ. ಅಂಥ ಒಬ್ಬ ವ್ಯಕ್ತಿ, ಒಂದು ಒಳ್ಳೆಯ ವ್ಯಕ್ತಿ, ಯಾರೇ ಆಗಲಿ ಏನೋ ಹುಷಾರಿಲ್ಲ, ಭಾಳ ದಿನಗಳಿಂದ ಆಸ್ಪತ್ರೆಯಲ್ಲಿದ್ದರು ಅಂತ, ಆ ಥರ ಇದ್ದಾಗ ಅದೊಂಥರ ಚೆನ್ನಾಗಿದ್ದ ವ್ಯಕ್ತಿ ಹೋಗ್ಬಿಟ್ರು ಅಂದರೆ ನಂಬೋಕ್ಕಾಗಲ್ಲ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಇನ್ನೇನು ಮಾತಾಡೋಕ್ಕಾಗಲ್ಲ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.